ಜಯಲಲಿತಾ ಒಡೆತನದ ಕೊಡನಾಡು ಎಸ್ಟೇಟ್ ಜಯಲಲಿತಾಗೆ ಸೇರಿದ್ದಲ್ಲ. ಜಯಲಲಿತಾ ಒಡೆತನದ ಕೊಡನಾಡು ಎಸ್ಟೇಟ್ ಜಯಲಲಿತಾಗೆ ಸೇರಿದ್ದಲ್ಲ. ಅಮ್ಮನಿಗೆ ಪಾಲುದಾರಿಕೆ ಕೊಟ್ಟು 1000 ಎಕರೆ ಎಸ್ಟೇಟ್ ಅನ್ನ ಶಶಿಕಲಾ ಕಬಳಿಸಿದ್ದಾಳಂತೆ. ವಿದೇಶಿ ಪ್ರಜೆಗೆ ಸೇರಿದ ಎಸ್ಟೇಟ್ ಮೇಲೆ ಶಶಿಕಲಾ ವಕ್ರದೃಷ್ಟಿ ಬಿದ್ದಿತ್ತು. 2 ವರ್ಷ ನಂತರ ಕಿರುಕುಳ ಕೊಟ್ಟು ಶಶಿಕಲಾ ಕುಟುಂಬ ಎಸ್ಟೇಟ್ ಅನ್ನ ಕಬಳಿಸಿತು. ಕೊಡನಾಡು ಎಸ್ಟೇಟ್ ನ ಒಟ್ಟು ವಿಸ್ತೀರ್ಣ ಬರೋಬ್ಬರಿ 1000 ಎಕರೆ. ನಿಗೂಢ ಸಾವನ್ನಪ್ಪಿದ್ದ 4ವರಿಗೂ ಗೊತ್ತಿತ್ತು ಶಶಿಕಲಾಳ ಆ ಅಕ್ರಮದ ಸೀಕ್ರೆಟ್. ಇನ್ನು ಶಶಿಕಲಾ ಹೆದರಿಸಿ ಬೆದರಿಸಿ ಬರ್ಸ್ಕೊಂಡ ಎಸ್ಟೇಟ್ ನ ಮಾಜಿ ಮಾಲೀಕ ಸ್ಫೋಟಕ ಸತ್ಯವನ್ನ ಬಿಚ್ಚಿಟ್ಟಿದ್ದಾನೆ. ರಹಸ್ಯ ಕಾರ್ಯಾಚರಣೆಯಲ್ಲಿ ಜಯ ಮತ್ತು ಶಶಿಕಲಾ ಎಸ್ಟೇಟ್ ರಹಸ್ಯ ಬಯಲಾಗಿದೆ. ಇದು ಎಂದು ಕಂಡಿಲ್ಲ, ಕೇಳಿಲ್ಲ, ನೋಡಿದರ ಶಶಿಕಲಾ ಮತ್ತೊಂದು ಮುಖ. ಎಸ್ಟೇಟ್ ಖರೀದಿ ಬಲವಂತವಾಗಿ ಆಗಿದ್ದು 800 ಜನ ಕಾರ್ಮಿಕರು ಒಬ್ಬರಿಗೂ ಹೊರಗೆ ಹೋಗಲು ಅವಕಾಶ ಇಲ್ವಂತೆ. ಅಮ್ಮನಿಗೆ ಪಾಲುದಾರಿಕೆ ಕೊಟ್ಟು 1000 ಎಕರೆ ಎಸ್ಟೇಟ್ ಅನ್ನ ಶಶಿಕಲಾ ಕಬಳಿಸಿದ್ಲು. ಎಸ್ಟೇಟ್ ಖರೀದಿ ಬಲವಂತವಾಗಿ ಆಗಿದ್ದಂತೆ. ಇದು 800 ಜನ ಕಾರ್ಮಿಕರು ಒಬ್ಬರಿಗೂ ಹೊರಗೆ ಹೋಗಲು ಅವಕಾಶ ಇರ್ಲಿಲ್ವಂತೆ. ಎಸ್ಟೇಟ್ ಒಳಗೇನೆ 10 ವರ್ಷಗಳಿಂದ ಕಾರ್ಮಿಕರು ಜೀತದಾಳಾಗಿದ್ದಾರೆ. ಎಸ್ಟೇಟ್ ನಲ್ಲಿ ಒಂದು ಬೃಹತ್ ಮನೆ, ಟೀ ಫ್ಯಾಕ್ಟರಿ, ಬೃಹತ್ ಗೌಡನ್ಗಳಿದೆ. ಜಯ ಸಮರ್ ಎಸ್ಟೇಟ್ ಅಂತಾನೆ ಕೊಡನಾಡು ಎಸ್ಟೇಟ್ ಫೇಮಸ್ ಆಗಿತ್ತಂತೆ. ಈ ಎಸ್ಟೇಟ್ಗೆ 9 ಎಂಟ್ರಿ ಗೇಟ್ ಇದೆ. ಇಡೀ ಎಸ್ಟೇಟ್ಗೆ ಟಾರ್ ರಸ್ತೆ ಕನೆಕ್ಟಿವಿಟಿ ಇದೆ. 800 ನೌಕರರು ದಿನಕ್ಕೆ 250 ರೂಪಾಯಿ ಕೂಲಿ ಪಡಿತಿದ್ರೆ, ಕೆಲವರಿಗೆ 500 ರಿಂದ 1000 ರೂಪಾಯಿ ಕೂಡ ಕೂಲಿಯನ್ನ ಕೊಡಲಾಗಿದೆ. ಪ್ರತಿದಿನ ಕನಿಷ್ಠ 3 ಲಕ್ಷ ರೂಪಾಯಿ ಸಂಬಳ ಅಂತೆ. ತಿಂಗಳಿಗೆ ಒಟ್ಟು 90 ಲಕ್ಷ ರೂಪಾಯಿ ಅಂತೆ.